ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಲ್ಲ ರೂಪ, ಇವಾಗೆಲ್ಲ ಮೊಬೈಲಲ್ಲಿ ಸೋಷಿಯಲ್ ಮೀಡಿಯಾ ಎಲ್ಲ ಇದೆ, ಅದನ್ನ ನೋಡಿ ಕಲ್ತ್ಕೊಳ್ಳಿ. ಇದೇನ್ ರಾಕೆಟ್ ಸೈನ್ಸಾ? ಆಗಲ್ಲ ಅಂತ ಹೇಳ್ತಾ ಇಲ್ವಾ? ನಿಮ್ಗೆ ನಿಮ್ ತಂದೆ ತಾಯಿ ತುಂಬಾ ಕ್ಲಾಸ್ ಆಗಿ ಬೆಳೆಸಿದ್ದಾರೆ, ಅದಕ್ಕೆ ನಿಮ್ಗೆ ಇದೆಲ್ಲ ಮಾಡೋದ್ ಗೊತ್ತು. ಬಟ್ ನಾನು ಹಳ್ಳಿಯಿಂದ ಬಂದಿರೋಳು. ನಮ್ಮ ಅಪ್ಪ ಅಮ್ಮ ಬಡವರು. ನನಗೆ ಕ್ಲಾಸ್ ಆಗಿ ಬೆಳೆಸೋದಿರ್ಲಿ, ನನಗೆ ಸರಿಯಾಗಿ ನೋಡ್ಕೊಳ್ಳೋ ಯೋಗ್ಯತೆ ಇರಲಿಲ್ಲ. ಮಕ್ಕಳನ್ನ ಬರೀ ಹೆರೋದಲ್ಲ ಇಂಪಾರ್ಟೆಂಟು, ಸಾಕೋ ತಾಕತ್ತು ಇರ್ಬೇಕು. ಇಲ್ಲ ಅಂದ್ರೆ ನಮ್ಮಂತವ್ರನ್ನ ಯಾಕೆ ಹೆರ್ಬೇಕು? ಅಪ್ಪ ಅಮ್ಮನ ಬಗ್ಗೆ ಕೇವಲವಾಗಿ ಮಾತಾಡಿದ್ರೆ ನಾನಂತೂ ಸುಮ್ಮನೆ ಇರಲ್ಲ. ನಮ್ಮ ಅಪ್ಪ ಅಮ್ಮನ ಬಗ್ಗೆ ಮಾತಾಡಿದ್ರೆ ನಿಮಗೇನ್ ತೊಂದ್ರೆ? ಯಾರಿಗೆ ಆದ್ರೂ ಅಪ್ಪ ಅಮ್ಮನ ಬೆಲೆ ಗೊತ್ತಿರ್ಬೇಕು, ಅವ್ರಿಗೆ ರೆಸ್ಪೆಕ್ಟ್ ಕೊಡೋದ್ ಕಲೀರಿ. ಇವತ್ ನಾನಾಗ್ಲಿ ನೀವಾಗ್ಲಿ ಈ ಪೊಸಿಷನ್ ಅಲ್ಲಿ ಇದೀವಿ ಅಂದ್ರೆ ಅದಕ್ಕೆ ಅಪ್ಪ ಅಮ್ಮನೇ ಕಾರಣ. ಅವ್ರು ನಮ್ಮನ್ ಬೆಳ್ಸಕ್ಕೆ ತುಂಬಾ ಕಷ್ಟಪಟ್ಟಿರ್ತಾರೆ, ತ್ಯಾಗ ಮಾಡಿರ್ತಾರೆ. ಅವ್ರ ತ್ಯಾಗದ ಮುಂದೆ ನಮ್ ಸಾಧನೆ ಏನೂ ಅಲ್ಲ. ನಾವ್ ದಾರಿ ತಪ್ಪಿದೀವಿ ಅಂದ ಮಾತ್ರಕ್ಕೆ ಅವ್ರನ್ನ ದೂಷಿಸ್ಬಾರ್ದು. ನಮ್ ಜೀವನ ನಾವೇ ರೂಪಿಸ್ಕೋಬೇಕು, ನಮ್ ಲೈಫಲ್ಲಿ ನಾವೇ ಸೆಟಲ್ ಆಗ್ಬೇಕು. ಇದೇ ಕೊನೆ. ಇನ್ ಮುಂದೆ ಯಾವತ್ತೂ ಅವ್ರ ಬಗ್ಗೆ ಕೇವಲವಾಗಿ ಮಾತಾಡ್ಬಾರ್ದು. ಅದೇನೋ ನನ್ಗೆ ಬರಲ್ಲ ಅಂತಿದ್ರಲ್ವಾ, ಅದನ್ನ ಕಲಿಯಕ್ ಪ್ರಯತ್ನ ಪಡಿ. ಯಾವ್ದು ಅಸಾಧ್ಯ ಅಲ್ಲ. ನಾನಂತ ಚೀಪ್ ಕೆಲಸ ಎಲ್ಲ ಮಾಡಲ್ಲ, ನಾನ್ ಮಾಡಕ್ಕೂ ಬಂದಿಲ್ಲ. ಇಷ್ಟ ಹೇಳಿದ್ರು ಬುದ್ಧಿ ಬಂದಿಲ್ಲ ಅಲ್ವಾ? ಏನೇ ಆಗಲಿ ಇವತ್ತಿಂದ ನೀನೇ ಪ್ಯಾಂಟ್ರಿ ಕೆಲಸ ಮಾಡ್ಬೇಕು. ನನಗ್ ಆರ್ಡರ್ ಮಾಡಕ್ ನೀವ್ ಯಾರು? ನನಗ್ ಕೆಲ್ಸ ಇದ್ರೆ ಸೌಂದರ್ಯ ಮ್ಯಾಮ್ ಹೇಳ್ತಾರೆ, ಅವ್ರು ಹೇಳೋದನ್ನಷ್ಟೇ ನಾನ್ ಮಾಡೋದು. ಏನ್ ನಡೀತಾ ಇದೆ ಇಲ್ಲಿ? ನೋಡಿ ಮ್ಯಾಮ್, ನನಗ್ ಪ್ಯಾಂಟ್ರಿ ಕೆಲಸ ಮಾಡು ಅಂತ ಹೇಳ್ತಾ ಇದ್ದಾರೆ. ನಾನ್ ಬಂದಿರೋದು ನಿಮ್ಮ ಅಸಿಸ್ಟೆಂಟ್ ಆಗಿ. ನೀವ್ ಏನೇ ಕೆಲಸ ಹೇಳಿದ್ರು ನಾನ್ ಮಾಡ್ತೀನಿ. ಇವ್ರು ಯಾರು ನನಗೆ ಕೆಲಸ ಹೇಳೋದಿಕ್ಕೆ? ದಿಶಾ, ಏನಾಯ್ತು? ಏನೂ ಇಲ್ಲ ಚಿರ. ಅವ್ರ ಹತ್ರ 2 ಕಪ್ ಕ್ಯಾಪುಚಿನೋ ಮಾಡ್ಕೊಂಡು ಬನ್ನಿ ಅಂತ. ಅದಕ್ಕೆ ಇವ್ರು ನನ್ನ ತಪ್ಪು ತಿಳ್ಕೊಂಡ್ಬಿಟ್ರು. ನನ್ಗಿದೆಲ್ಲ ಮಾಡಕ್ ಬರಲ್ಲ ಅಂತ, ಕಲ್ತ್ಕೊಳ್ಳಿ ಅಂತ. ಅದಕ್ಕೆ ದಿಶಾ ಅವ್ರು ಹೇಳ್ತಾರದು ಸರಿಯಾಗಿದೆ. ಇವ್ರು ಇಲ್ಲಿಗೆ ಬಂದಮೇಲೆ ಎಲ್ಲ ಕೆಲಸನೂ ಮಾಡೋದು ಕಲಿಬೇಕು. ಇವತ್ತಿಂದ ಇವರು ಪ್ಯಾಂಟ್ರಿ ಕೆಲಸನೇ ಮಾಡಿ. ದಿಶಾ, ಡಿಸೈನ್ಸ್ ತೋರಿಸ್ಬಂದು. ಸುಮ್ಮನಿಲ್ಲಾರ್ದೆ ಮೈ ಮೇಲೆ ಇರುವೆ ಬಿಟ್ಕೊಂಡಂಗಾಯ್ತು. ಹೋಗು, ಇನ್ಮೇಲಿಂದ ಪ್ಯಾಂಟ್ರಿಯಲ್ಲಿ ಕಾಫಿ ಮಾಡೋದನ್ನ ಕಲ್ತ್ಕೊ. ಹೋಗು, ಇನ್ಮೇಲಿಂದ ಪ್ಯಾಂಟ್ರಿಯಲ್ಲಿ ಕಾಫಿ ಮಾಡೋದನ್ನ ಕಲ್ತ್ಕೊ. ಹಲೋ ಸರ್, ನಮಸ್ಕಾರ ಸರ್. ನಾನು ನರಸಿಂಹ, ಹೆಡ್ ಕಾನ್ಸ್ಟೇಬಲ್ ಜಯರಾಮ್ ಅವ್ರ ಮಗ. ಅದೇ ಸರ್, ಕೆಲಸ ಬೇಕು ಅಂತ ಫೋನ್ ಮಾಡಿದ್ನಲ್ಲ, ಅದಕ್ಕೆ ಕೇಳಕ್ಕೆ ಏನಾಯಿತು ಅಂತ ಕೇಳಕ್ಕೆ ಫೋನ್ ಮಾಡಿದೆ. ಹೌದಾ, ಸರಿ ಸರ್. ಮತ್ತೆ ಊರಿಗೆ ಬಂದು ಕೆಲಸ ಹುಡುಕಕ್ಕಾಗದೆ ಪಕ್ಕ ದೂರಲ್ಲಾದರೂ ಕೆಲಸ ಹುಡ್ಕೋಣ ಅಂದರೆ ಎಲ್ಲೂ ಕೆಲಸ ಸಿಗ್ತಾ ಇಲ್ಲ. ಏನ್ ಬೇಬಿ, ನನ್ನ ನೋಡಿ ಇವಳು ಯಾಕೆ ಇಲ್ಲಿಗೆ ಬಂದ್ಲು ಅಂತ ಮನ್ಸಲ್ಲೇ ಬೈಕೋತಿದ್ಯಾ? ಬಂದ ವಿಷಯ ಏನು ಅಂತ ಹೇಳು. ನಿನ್ನ ನೋಡ್ಬೇಕು ಅಂತ ಅನಿಸ್ತು, ಅದಕ್ಕೆ ಬಂದೆ. ತಪ್ಪಾ? ನನ್ನೇನು ನೋಡೋದು, ನಿನ್ನ ಕೆಲಸ ನೀನು ನೋಡ್ಕೊಂಡು ಹೋಗು. ನಾನ್ ಯಾಕೆ ಹೋಗ್ಲಿ? ನಿನ್ನ ನೋಡ್ಬೇಕು ಅಂತ ಇಡೀ ಊರೆಲ್ಲ ಹುಡ್ಕಾಡಿದೀನಿ. ನೀನ್ ನೋಡಿದ್ರೆ ಇಲ್ಲಿ ಸಿಕ್ತೆ. ಸೀತೆನ ಹುಡ್ಕೋದಕ್ಕೆ ರಾಮನು ಇಷ್ಟೊಂದು ಕಷ್ಟಪಟ್ಟಿಲ್ವೇನೋ ಅಂತ ಅನ್ಸುತ್ತೆ. ನಮ್ಮ ಸಂಬಂಧನ ರಾಮ ಸೀತೆಗೆ ಹೋಲಿಸ್ಬೇಡ. ಅಂಥವ್ರ ಕಾಲಿನ ಧೂಳಿಗೂ ನಾವು ಯಾರೂ ಸಮ ಅಲ್ಲ. ಸಾರಿ ಬೇಬಿ, ಕೋಪ ಮಾಡ್ಕೋಬೇಡ.
ಯಾಕೆ ಬೇಬಿ ಇಷ್ಟು ಬೇಗ ಬಿಟ್ಟೆ? ನಿನ್ ತೋಳಲ್ಲಿದ್ರೆ ಪ್ರಪಂಚನೇ ಮರಿತೀನಿ, ಹಳೇದೆಲ್ಲ ನೆನಪಾಗುತ್ತೆ. ನೆನಪು ಮಾಡ್ಕೊಳಕ್ಕೆ ನಮ್ಮಿಬ್ಬರ ಮಧ್ಯೆ ಏನು ಉಳಿದಿಲ್ಲ. ನೀನು ಯಾವತ್ತು ನಮ್ಮ ಅಪ್ಪ ಅಮ್ಮನಿಗೆ ಮರ್ಯಾದೆ ಕೊಡದೆ ರಾತ್ರಿ ಮನೆಯಿಂದ ಹೋದ್ಯೋ ಅವತ್ತೇ ನಮ್ಮ ಸಂಬಂಧ ಮುಗ್ದೋಯ್ತು. ಎಕ್ಸ್ಕ್ಯೂಸ್ ಮೀ, ನಾನು ಯಾವಾಗ ನಿಮ್ಮ ಮನೆ ಬಿಟ್ಟು ಹೋಗಿದ್ದೆ? ನಿಮ್ಮ ಅಮ್ಮನೇ ತಾನೇ ಬಲವಂತದಿಂದ ನನ್ನನ್ನು ಮನೆಯಿಂದ ಆಚೆ ಕಳಿಸಿದ್ದು. ನೀನು ಮಾಡಿರೋ ಕೆಲಸಕ್ಕೆ ಬರೀ ಬೈದ್ ಕಳಿಸಿದಾರಷ್ಟೇ. ಅವ್ರ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ನಿನ್ ಕೈ ಕಾಲು ಮುರಿತಿದ್ರು. ನನ್ನನ್ನು ಹೆತ್ತಿರೋ ನಮ್ಮ ಅಪ್ಪನೇ ಇಲ್ಲಿವರೆಗೂ ನನ್ನ ಮೇಲೆ ಕೈ ಮಾಡಿಲ್ಲ, ಅಂಥದ್ರಲ್ಲಿ ಇನ್ಯಾರನ್ನೋ ನನ್ನನ್ನು ಮುಟ್ಟಕ್ ಬಿಡ್ತೀನ? ನೆವರ್. ನೀನ್ ನನ್ನ ಬಗ್ಗೆ ಏನ್ ತಿಳ್ಕೊಂಡಿದ್ಯಾ ನರಸಿಂಹ? ಹಾಳಗ್ಲ ಜಗದಗ್ಲ ತಿಳ್ಕೊಳ್ಳೋದು ಎಷ್ಟು ಕಷ್ಟನೋ ಈ ಸಂಜನಾ ಬಗ್ಗೆ ತಿಳ್ಕೊಳ್ಳೋದು ಅಷ್ಟೇ ಕಷ್ಟ, ನೆನ್ಪಿಟ್ಕೊ. ನಿನ್ ಬಗ್ಗೆ ತಿಳ್ಕೊಳಕ್ ಏನಿದೆ? ಮೂರು ಬಿಟ್ಟವರು ಊರಿಗೆ ದೊಡ್ಡವ್ರಂತೆ, ನೀನು ಅದೇ ಕ್ಯಾಟಗರಿಗೆ ಸೇರ್ತೀಯ. ಸುಮ್ಮನಿರೋನ್ನ ಕೆಣಕಕ್ಕೆ ಬರ್ಬೇಡ. ನಾನು ಮೊದಲೇ ಬೇರೆ ಟೆನ್ಷನ್ ಇದ್ದೀನಿ. ಯಾಕೆ ಬೇಬಿ, ಏನಾಯ್ತು? ಚಪ್ಪಲಿ ತಗೊಳ್ಳೋದಕ್ಕೆ ಏನಾದ್ರೂ ದುಡ್ಡು ಬೇಕಿತ್ತಾ ಅಥವಾ ಜಿಮ್ ಫೀಸ್ ಕಟ್ಟಕ್ ಬೇಕಿತ್ತಾ? ನನ್ಗಂತ ದರಿದ್ರ ಇನ್ನೂ ಬಂದಿಲ್ಲ. ಚಪ್ಪಲಿ ತಗೊಳಕ್ ದುಡ್ಡಿಲ್ಲ ಅಂದ್ರೂ ಪರವಾಗಿಲ್ಲ, ಬರಿಗಾಲಲ್ಲಿ ಓಡಾಡ್ತೀನಿ. ಆದ್ರೆ ನಿನ್ ದುಡ್ಡಲ್ಲಿ ತಗೊಳಲ್ಲ. ವರ್ಷಕ್ಕೆ ಆಗೋಷ್ಟು ಜಿಮ್ ಫೀಸ್ ನಮ್ಮಪ್ಪ ಆಲ್ರೆಡಿ ಕಟ್ಟಿದ್ದಾರೆ. ನೀನ್ ನಿಂತ ಈ ಡೌಗಳನ್ನೆಲ್ಲ ನನ್ನ ತೋರಿಸ್ಬೇಡ. ನೀನ್ ಏನು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಪರವಾಗಿಲ್ವೇ, ನನ್ನ ಬಗ್ಗೆ ಇಷ್ಟು ಚೆನ್ನಾಗಿ ತಿಳ್ಕೊಂಡಿದ್ಯಾ? ಎಷ್ಟೇ ಆಗ್ಲಿ ನಿನ್ನ ಮನೆಯಲ್ಲೇ ನಿನ್ ಜೊತೆ ಒಂದಷ್ಟು ದಿನ ಸಂಸಾರ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು. ಮತ್ತೆ ಇನ್ನೇನ್ ಸಮಾಚಾರ? ಕೆಲ್ಸ ಸಿಕ್ತಾ ಅಥವಾ ಇನ್ನೂ ಕೆಲ್ಸ ಹುಡುಕ್ತಿದ್ಯಾ? ಆರ್ ಇವ್ರ ಆಫೀಸ್ ಬಾಗಿಲು ಬಡಿತಿದ್ಯಾ? ಅದೆಲ್ಲ ನಿನಗೆ ಯಾಕೆ? ಏನ್ ಬೇಬಿ ಹೀಗೆ ಹೇಳ್ತಿದ್ಯಾ? ಮೊನ್ನೆ ತಾನೇ ಫೋನಲ್ಲಿ ಮಾತಾಡ್ದ ಊರಿಗೆ ಬರ್ತಿದ್ದೀನಿ, ಇಲ್ಲೇ ಇದ್ದು ಅದೇನೋ ಕಿತ್ತು ದಬಾಕ್ತೀನಿ ಅಂತ ಚಾಲೆಂಜ್ ಮಾಡಿದ್ಯಲ್ಲ, ಅಷ್ಟು ಬೇಗ ಮರ್ತ್ಬಿಟ್ಯಾ? ಈ ನರಸಿಂಹ ಯಾರನ್ನೂ ಯಾವುದನ್ನು ಅಷ್ಟು ಈಸಿಯಾಗಿ ಮರೆಯಲ್ಲ. ಇಲ್ಲೇ ಇರ್ತೀನಿ, ಇದ್ದು ನಾನು ಏನು ಅಂತ ಪ್ರೂವ್ ಮಾಡೇ ಮಾಡ್ತೀನಿ. ಅಷ್ಟೇ ಅಲ್ಲ, ತಪ್ಪು ಮಾಡಿದವ್ರಿಗೆ ಟೈಮ್ ಬಂದಾಗ ಏನು ಶಿಕ್ಷೆ ಕೊಡಬೇಕು ಅದನ್ನ ಸರಿಯಾಗಿ ಕೊಟ್ಟೇ ಕೊಡ್ತೀನಿ. ಸೂಪರ್ ಬೇಬಿ, ಇದೇ ನಿನ್ನಲ್ಲಿ ನನಗಿಷ್ಟ ಆಗೋದು. ನೀನ್ ಯಾವಾಗ್ಲೂ ರೆಬೆಲ್ ಆಗಿರ್ಬೇಕು. ಆದಷ್ಟು ಬೇಗ ನಿನಗೊಂದು ಒಳ್ಳೆ ಕೆಲಸ ಸಿಗ್ಲಿ ಅಂತ ನಾನು ವಿಶ್ ಮಾಡ್ತೀನಿ. ಕೆಲಸ ಸಿಕ್ಕಿ ಪಾರ್ಟಿ ಕೊಡಿಸ್ತೀಯೋ ಅಥವಾ ಕೆಲಸ ಸಿಗದೆ ಬಾರಲ್ಲಿ ಕುತ್ಕೊಂಡು ಎಣ್ಣೆ ಹೊಡಿತೀಯೋ ಅಂತ ನೋಡೋಣ. ಟೈಮ್ ಆಯ್ತು, ನಾನು ಹೊರಡ್ತೀನಿ. ನೀನೆಲ್ಲಿ ಹೋಗ್ಬೇಕು? ಮನೆಗ ಅಥವಾ ಎಣ್ಣೆ ಹೊಡಿಯಕ್ಕ? ಏನಿಲ್ಲ, ಡ್ರಾಪ್ ಮಾಡ್ಬೇಕಾ ಅಂತ ಕೇಳ್ದೆ ಅಷ್ಟೆ. ಅವಶ್ಯಕತೆ ಇಲ್ಲ. ಓಹೋಹೋ, ನೀನ್ ಬಿಡಪ್ಪ, ನಿಮ್ಮ ಅಪ್ಪನ ತರನೇ ಸ್ವಾಭಿಮಾನಿ. ಎನಿವೇಸ್, ಬೇಗ ಮನೆಗೆ ಹೋಗು. ಬಾಯ್.